ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಭಿ ಕ್ಲಿಪ್ಸ್ ಯೂಟ್ಯೂಬ್ ಚಾನಲ್. ನೀವೇನಾದರೂ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಹಾಗೆ ಬೆಲ್ ಐಕಾನ್ ಸಹ ಕ್ಲಿಕ್ ಮಾಡಿ. ಇವತ್ತಿನ ವಿಡಿಯೋ ಏನೆಂದರೆ ಫ್ರೆಂಡ್ಸ್, BPNL ಭಾರತೀಯ ಪಶುಪಾಲನಾ ನಿಗಮ ಲಿಮಿಟೆಡ್ ಅವರು 2152 ಹುದ್ದೆಗಳನ್ನು ನೇಮಕಾತಿಗೆ ಬಿಟ್ಟಿದ್ದಾರೆ. ಈ ವಿಡಿಯೋದಲ್ಲಿ ನಾವು ಎಲ್ಲ ಹುದ್ದೆಗಳ ವಿವರವನ್ನು ಪೂರ್ಣ ರೀತಿಯಲ್ಲಿ ತಿಳಿಯೋಣ. ಬನ್ನಿ ಫ್ರೆಂಡ್ಸ್, ಮೊದಲನೆಯದಾಗಿ ಲೈವ್ ಸ್ಟಾಕ್ ಫಾರ್ಮ್ ಇನ್ವೆಸ್ಟ್ಮೆಂಟ್ ಆಫೀಸರ್ 362 ಪೋಸ್ಟ್ಗಳು ಬಿಟ್ಟಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಲೈವ್ ಸ್ಟಾಕ್ ಫಾರ್ಮ್ ಇನ್ವೆಸ್ಟ್ಮೆಂಟ್ ಅಸಿಸ್ಟೆಂಟ್ 1428 ವೇಕೆನ್ಸಿ. ಲೈವ್ ಸ್ಟಾಕ್ ಫಾರ್ಮ್ ಆಪರೇಷನ್ಸ್ ಅಸಿಸ್ಟೆಂಟ್ 362 ವೇಕೆನ್ಸಿಗಳು ಬಿಟ್ಟಿದ್ದಾರೆ. ಬನ್ನಿ ಫ್ರೆಂಡ್ಸ್, ಅದರ ಎಲಿಜಿಬಿಲಿಟಿ, ಕ್ವಾಲಿಫಿಕೇಷನ್, ಏಜ್ ಲಿಮಿಟ್, ಪೋಸ್ಟ್ ವೈಸ್ ನೋಡೋಣ. ಮೊದಲನೇದಾಗಿ ಲೈವ್ ಸ್ಟಾಕ್ ಫಾರ್ಮ್ ಇನ್ವೆಸ್ಟ್ಮೆಂಟ್ ಆಫೀಸರ್. ಇದರ ಕ್ವಾಲಿಫಿಕೇಷನ್ ಬಂದುಬಿಟ್ಟು ಗ್ರ್ಯಾಜುಯೇಷನ್ ಮುಗಿಸಿರಬೇಕು. ಹಾಗೆ ಏಜ್ ಲಿಮಿಟ್ ಬಂದುಬಿಟ್ಟು 21 ರಿಂದ 45 ಇಯರ್ಸ್. ಲೈವ್ ಸ್ಟಾಕ್ ಫಾರ್ಮ್ ಇನ್ವೆಸ್ಟ್ಮೆಂಟ್ ಅಸಿಸ್ಟೆಂಟ್ ಕ್ವಾಲಿಫಿಕೇಷನ್ 12ನೇ ತರಗತಿ ಪಾಸ್ ಆಗಿರಬೇಕು, ಅಂದರೆ PUC. ಏಜ್ ಲಿಮಿಟ್ 21 ರಿಂದ 40. ಲೈವ್ ಸ್ಟಾಕ್ ಫಾರ್ಮ್ ಆಪರೇಷನ್ಸ್ ಅಸಿಸ್ಟೆಂಟ್ ಕ್ವಾಲಿಫಿಕೇಷನ್ 10ನೇ ತರಗತಿ ಪಾಸ್ ಆಗಿರಬೇಕು. ಏಜ್ ಲಿಮಿಟ್ ಏನೂ ಸರಿಯಾಗಿ ಮೆನ್ಷನ್ ಮಾಡಿಲ್ಲ. ಈ ಒಂದು ಪೋಸ್ಟ್ಗೆ ಅಪ್ಲೈ ಮಾಡಲು ಲಾಸ್ಟ್ ದಿನಾಂಕ ಬಂದು ಮಾರ್ಚ್ 12, 2025. ಅಪ್ಲಿಕೇಶನ್ ಮೋಡ್ ಬಂದುಬಿಟ್ಟು ಆನ್ಲೈನ್ ಆಗಿರುತ್ತೆ. ಸ್ಯಾಲ್ರಿ ಬಂದುಬಿಟ್ಟು 20,000 ದಿಂದ 38,200 ರೂಪಾಯಿ ಪರ್ ಮಂತ್. ಬನ್ನಿ ಫ್ರೆಂಡ್ಸ್, ಆ ಒಂದು BPNL ರಿಕ್ರೂಟ್ಮೆಂಟ್ನ ಸೆಲೆಕ್ಷನ್ ಪ್ರೊಸೆಸ್ ಹೇಗಿರುತ್ತೆ ಎಂದು. ಮೊದಲನೇದಾಗಿ ಆನ್ಲೈನ್ ಟೆಸ್ಟ್ ಇರುತ್ತೆ. ಅದು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಆಗಿರುತ್ತೆ. ಅದರಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ. ಆ್ಯಂಡ್ ಸಬ್ಜೆಕ್ಟ್ ಬಂದುಬಿಟ್ಟು ಜನರಲ್ ನಾಲೆಜ್, ರೀಸನಿಂಗ್, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಆ್ಯಂಡ್ ಡೊಮೇನ್ ಸ್ಪೆಸಿಫಿಕ್ ಟಾಪಿಕ್ಸ್. ಎಕ್ಸಾಮ್ ಡ್ಯೂರೇಷನ್, ಮಾರ್ಕಿಂಗ್ ಸ್ಕೀಮ್ ಆ್ಯಂಡ್ ಸಿಲೆಬಸ್ ಅಫಿಷಿಯಲ್ ನೋಟಿಫಿಕೇಷನ್ನಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ನೆಕ್ಸ್ಟ್ ಬಂದು BPNL ಇಂಟರ್ವ್ಯೂ ಕ್ಯಾಂಡಿಡೇಟ್ಸ್ಗಳು ಆನ್ಲೈನ್ ಟೆಸ್ಟ್ನಲ್ಲಿ ಯಾರು ಕ್ವಾಲಿಫೈ ಆಗಿರ್ತಾರೆ ಅವರಿಗೆ ಇಂಟರ್ವ್ಯೂಗೆ ಕರೀತಾರೆ. ಇಂಟರ್ವ್ಯೂ ಸಬ್ಜೆಕ್ಟ್ ಎಕ್ಸ್ಪರ್ಟೈಸ್ ಇರುತ್ತೆ, ಹಾಗೂ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಬೇಕಾಗುತ್ತೆ. ನೆಕ್ಸ್ಟ್ ಕಮ್ಯುನಿಕೇಷನ್ ಎಬಿಲಿಟಿ ಬಹಳ ಬೇಕಾಗುತ್ತೆ. ಬನ್ನಿ ಫ್ರೆಂಡ್ಸ್, ಇಂಡಿವಿಜುವಲ್ ವೇಕೆನ್ಸಿ ಪ್ರಕಾರ ಅದರ ಸ್ಯಾಲ್ರಿಯನ್ನು ನೋಡೋಣ. ಲೈವ್ ಸ್ಟಾಕ್ ಫಾರ್ಮ್ ಇನ್ವೆಸ್ಟ್ಮೆಂಟ್ ಆಫೀಸರ್ 38,200 ಪರ್ ಮಂತ್. ಲೈವ್ ಸ್ಟಾಕ್ ಫಾರ್ಮ್ ಇನ್ವೆಸ್ಟ್ಮೆಂಟ್ ಅಸಿಸ್ಟೆಂಟ್ 30,500 ಪರ್ ಮಂತ್. ಲೈವ್ ಸ್ಟಾಕ್ ಫಾರ್ಮ್ ಆಪರೇಷನ್ಸ್ ಅಸಿಸ್ಟೆಂಟ್ 20,000 ಪರ್ ಮಂತ್. ಬನ್ನಿ ಫ್ರೆಂಡ್ಸ್, ಈ ಒಂದು ಪೋಸ್ಟ್ಗೆ ಹೇಗೆ ಅಪ್ಲೈ ಮಾಡಬೇಕು ಎಂದು ತಿಳಿಯೋಣ. ಮೊದಲನೇದಾಗಿ ನೀವು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಂತಹ ಲಿಂಕನ್ನು ಕ್ಲಿಕ್ ಮಾಡಿ ಅಫಿಷಿಯಲ್ ವೆಬ್ಸೈಟ್ಗೆ ಭೇಟಿ ನೀಡಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಅಲ್ಲಿ ರಿಜಿಸ್ಟರ್ ಯುವರ್ ಸೆಲ್ಫ್ ಅಂತ ಬರುತ್ತೆ. ರಿಜಿಸ್ಟರ್ ಯುವರ್ ಸೆಲ್ಫ್ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್ ಫಿಲ್ ಔಟ್ ದಿ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್. ಏನೇನು ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಇರುತ್ತೆ ಅದೆಲ್ಲ ಫಿಲ್ ಮಾಡಬೇಕಾಗುತ್ತೆ. ಮೊದಲನೇದೇ ರಿಜಿಸ್ಟರ್ ಯುವರ್ ಸೆಲ್ಫ್ ಇದ್ದಲ್ಲಿ ನೀವು ನಿಮ್ಮ ನೇಮ್, ಇಮೇಲ್ ID, ಮೊಬೈಲ್ ನಂಬರ್, ಪಾಸ್ವರ್ಡ್, ವೆರಿಫಿಕೇಷನ್ OTP ಹಾಕಬೇಕಾಗುತ್ತೆ. ನೆಕ್ಸ್ಟ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡಲ್ಲಿ ನೀವು ನಿಮ್ಮ ಪರ್ಸ್ನಲ್ ಡೀಟೇಲ್ಸ್ ಅಂದರೆ ಡೇಟ್ ಆಫ್ ಬರ್ತ್, ಜೆಂಡರ್ ಆ್ಯಂಡ್ ಅಡ್ರೆಸ್ ಹಾಕಬೇಕಾಗುತ್ತೆ. ನೆಕ್ಸ್ಟ್ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಾದರೂ ಕೇಳಿದ್ದಲ್ಲಿ ಅದು, ಹಾಗೆ ವರ್ಕ್ ಎಕ್ಸ್ಪೀರಿಯನ್ಸ್ ಸಹ ಹಾಕಬೇಕಾಗುತ್ತೆ. ನೆಕ್ಸ್ಟ್ ಯಾವುದು ನಿಮಗೆ ಬೇಕಾದಂಥ ಡಾಕ್ಯುಮೆಂಟ್ಸ್ ಅಂದರೆ ಆ ಪೋಸ್ಟ್ಗೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು ಅವು ಕೇಳಿರುತ್ತೆ. ಅವು ಕೂಡ 4ನೇ
ಹಂತದಲ್ಲಿ ಹಾಕಬೇಕಾಗುತ್ತೆ. ಮೊದಲನೇದಾಗಿ ನೀವು ರೀಸೆಂಟಾಗಿ ತೆಗೆಸಿಕೊಂಡಂಥ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ JPEG ಆರ್ PNG ಫಾರ್ಮ್ಯಾಟಲ್ಲಿ ಹಾಕಬೇಕು. ಆ್ಯಂಡ್ ನೆಕ್ಸ್ಟ್ ಸ್ಕ್ಯಾನ್ ಸಿಗ್ನೇಚರ್ ಹಾಕಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಎಜುಕೇಷ್ನಲ್ ಸರ್ಟಿಫಿಕೇಟ್ ಹಾಕಬೇಕಾಗುತ್ತೆ. ಅಂದರೆ 10ನೇ ತರಗತಿ ಅಥವಾ 12ನೇ ತರಗತಿ ಆರ್ ಗ್ರ್ಯಾಜುಯೇಷನ್ನ ಒಂದು ಮಾರ್ಕ್ಸ್ ಕಾರ್ಡನ್ನು ಹಾಕಬೇಕಾಗುತ್ತೆ. ನೆಕ್ಸ್ಟ್ ಕ್ಯಾಟಗರಿ ಸರ್ಟಿಫಿಕೇಟ್ ಇಫ್ ಅಪ್ಲಿಕೇಬಲ್. ಆ್ಯಂಡ್ ನಿಮ್ಮ ಯಾವುದಾದರೂ ಮೊದಲಿನ ಜಾಬ್ನ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಬೇಕಾದಲ್ಲಿ ಹಾಕಬೇಕಾಗುತ್ತೆ. ನೆಕ್ಸ್ಟ್ 5ನೇ ಸ್ಟೆಪ್ ಬಂದುಬಿಟ್ಟು ಅಪ್ಲಿಕೇಶನ್ ಫೀಸನ್ನು ಪೇ ಮಾಡುವುದು. ನೀವು ಅಫಿಷಿಯಲ್ ನೋಟಿಫಿಕೇಷನ್ನಲ್ಲಿ ಕ್ಯಾಟಗರಿ ವೈಸ್ ಅಪ್ಲಿಕೇಶನ್ ಫೀಸ್ ಬಿಟ್ಟಿದ್ದಾರೆ. ಅದನ್ನು ನೀವು ನೋಡಿ ನೆಟ್ ಬ್ಯಾಂಕಿಂಗ್, ಕ್ರೆಡಿಟ್ ಡೆಬಿಟ್ ಕಾರ್ಡ್, UPI ಮೂಲಕ ಅಮೌಂಟನ್ನು ಪೇ ಮಾಡಬಹುದು. ಆ್ಯಂಡ್ ನೆಕ್ಸ್ಟ್ 6ನೇ ಸ್ಟೆಪ್ ನೀವು ರಿವ್ಯೂ ಮಾಡಿ ನಿಮ್ಮ ಫೈನಲ್ ಅಪ್ಲಿಕೇಶನ್ ಸಬ್ಮಿಟ್ ಮಾಡಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಒಂದು ಅಪ್ಲಿಕೇಶನ್ ಫಾರ್ಮ್ಯಾಟನ್ನು ಡೌನ್ಲೋಡ್ ಮಾಡಿ ಪ್ರಿಂಟ್ ತೆಗೆದುಕೊಳ್ಳಬೇಕಾಗುತ್ತೆ. ಇದಾಗಿತ್ತು ಫ್ರೆಂಡ್ಸ್ ಈ ಒಂದು ಜಾಬ್ನ ಪ್ರತಿಯೊಂದು ಮಾಹಿತಿ. ಈ ವಿಡಿಯೋ ಏನಾದರೆ ನಿಮಗೆ ಚೆನ್ನಾಗಿ ಅನಿಸಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಯಾರಾದರೂ ನಿಮ್ಮ ಫ್ರೆಂಡ್ಸ್ ಯಾವುದಾದರೂ ಎಕ್ಸಾಮ್ಗೆ ಅಪ್ಲೈ ಮಾಡಬೇಕಂದಲ್ಲಿ ಈ ವಿಡಿಯೋವನ್ನು ಅವರಿಗೆ ಶೇರ್ ಸಹ ಮಾಡಿ. ಧನ್ಯವಾದಗಳು.